ಸಾಮಾಜಿಕ ಬಹಿಷ್ಕಾರ ಎನ್ನುವಂಥ ಅನಿಷ್ಟ ಪದ್ಧತಿ ಯಾದಗಿರಿ ಜಿಲ್ಲೆಯಲ್ಲಿ ಇನ್ನೂ ಕೂಡ ಜೀವಂತ ಇದೆ ಅನ್ನೋ ಬಗ್ಗೆ ಆರೋಪ ಕೇಳಿ ಬಂದಿದೆ. ಸೊಕಾಳಿ ಸಾಳಿ ಸಮುದಾಯದ ಜನ ತಮ್ಮದೇ ಸಮುದಾಯದ 12 ಕುಟುಂಬಗಳಿಗೆ ಕಳೆದ 8 ವರ್ಷಗಳಿಂದ ಬಹಿಷ್ಕಾರಕ್ಕೆ ಒಳಪಡಿಸಿದ್ದಾರೆ. ಇನ್ನೂ ಕೂಡ ಅವರಿಗೆ ಸಮುದಾಯದ ಒಳಗಡೆ ಸೇರಿಸ್ತಾ ಇಲ್ಲ ಅನ್ನುವಂಥ ಆರೋಪ ಸಹಿತ ಈಗ ಕೇಳಿ ಬಂದಿದೆ. ಸದ್ಯ ಏನು ಬಹಿಷ್ಕಾರಕ್ಕೆ ಒಳಗಾದವರು ನಿನ್ನೆ ಆರೋಪ ಮಾಡಿದರು. ಆದರೆ ಈಗ ಬಹಿಷ್ಕಾರ ಹಾಕಿದವರು ನಾವು ಯಾವುದೇ ಕೂಡ ಬಹಿಷ್ಕಾರ ಹಾಕಿಲ್ಲ, ಸಾಮಾಜಿಕ ಬಹಿಷ್ಕಾರ ಹಾಕಿಲ್ಲ. ಅವರು ನಿರಂತರವಾಗಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಪಟ್ಟಿರುವಂಥ ಕಲ್ಯಾಣ ಮಂಟಪಕ್ಕೆ ಬರ್ತಾರೆ, ಮದುವೆಗಳಲ್ಲಿ ಭಾಗವಹಿಸ್ತಾರೆ, ದೇವಸ್ಥಾನಗಳಿಗೆ ಸಹಿತ ಭಾಗವಹಿಸ್ತಾರೆ ಅನ್ನೋ ಬಗ್ಗೆ ಮಾತನಾಡ್ತಿದ್ದಾರೆ. ಸದ್ಯ ಬಹಿಷ್ಕಾರ ಏನು ಹಾಕಿದ್ದಾರೆ ಅನ್ನೋಂಥ ಆರೋಪ ಏನು ಎದುರಿಸ್ತಿದ್ದಾರೆ. ಅವರೆಲ್ಲರೂ ಸಹಿತ ಅಂದರೆ ಸೋಕಾಳಿ ಸಾಳಿ ಸಮುದಾಯದ ಮುಖಂಡರಾಗಿರ್ಬೋದು ಮತ್ತು ಸಮುದಾಯದ ಅಧ್ಯಕ್ಷರು ಸಹಿತ ಈಗ ಇಲ್ಲಿರುವಂಥದ್ದು. ಅವ್ರು ಯಾರೂ ಕೂಡ ಬಹಿಷ್ಕಾರ ಹಾಕಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಯಾಕಂದರೆ ಈಗಷ್ಟೇ ಏನು 12 ಕುಟುಂಬಗಳೇನು ಬಹಿಷ್ಕಾರಕ್ಕೆ ಒಳಗಾಗಿದ್ದಾವೆ. 12 ಕುಟುಂಬಸ್ಥರು ಆರೋಪ ಮಾಡೋದೇನೆಂದರೆ ಏನು ಸೊಕಾಳಿ ಸಾಳಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಶಾಪುರ ನಗರ ಏನಿದೆ, ನಗರದ ಪ್ರಮುಖ ರಸ್ತೆ ಇದರ ಏನು ಬೀದರ್ ಶ್ರೀರಂಗಪಟ್ಟಣ ರಾಷ್ಟ್ರೀಯ ಹೆದ್ದಾರಿಯ ಅಂಟಿಕೊಂಡಂತೆ ಜೀವೇಶ್ವರ ಕಲ್ಯಾಣ ಮಂಟಪ ಇದೆ. ಕಲ್ಯಾಣ ಮಂಟಪಕ್ಕೆ ಹತ್ತಿಕೊಂಡು 12 ವಾಣಿಜ್ಯ ಮಳಿಗೆಗಳಿದ್ದಾವೆ. 12 ವಾಣಿಜ್ಯ ಮಳಿಗೆಗಳು ಮತ್ತು ಕಲ್ಯಾಣ ಮಂಟಪದಿಂದ ಬರುವಂಥ ಆದಾಯ ಏನು ಬರುತ್ತೆ, ಆದಾಯ ಸಂಬಂಧಪಟ್ಟಂಗೆ ನಾವು ಪ್ರಶ್ನೆ ಮಾಡಿದ್ದೀವಿ. ಇಲ್ಲಿವರೆಗೆ ಎಷ್ಟು ಆದಾಯ ಬಂದಿದೆ ಮತ್ತು ಎಷ್ಟು ಖರ್ಚಾಗಿದೆ ಅನ್ನೋ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕಾಗಿ ನಮಗೆ ಈಗ ಸುಮಾರು 8 ವರ್ಷಗಳ ಹಿಂದೆ 20 ಕುಟುಂಬಗಳಿಗೆ ಬಹಿಷ್ಕಾರ ಹಾಕಿದರು. ಆದರೆ ಈಗ 8 ಕುಟುಂಬಗಳು ಬೆದರಿ ವಾಪಸ್ ಹೆದರ್ಕೊಂಡು ವಾಪಸ್ ದಂಡ ಕಟ್ಟುವ ಮೂಲಕ ಸಮುದಾಯಕ್ಕೆ ಸೇರಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಸಹಿತ ಮಾಡಿದರು. ಆದರೆ ನಾವೆಲ್ಲರೂ ಸಹಿತ 12 ಕುಟುಂಬಗಳಿದ್ದಾವೆ. 12 ಕುಟುಂಬ ನಾವು ಯಾವುದೇ ರೀತಿಯ ದಂಡ ಕಟ್ಟೋದಿಲ್ಲ. ಸೊ ಹೀಗಾಗಿ ನಾವು ಯಾವುದೇ ರೀತಿಯ ತಪ್ಪು ಮಾಡಿಲ್ಲ, ಏನು ಸುಖ ಸುಮ್ಮನೆ ನಮಗೆ ಸಮುದಾಯದಿಂದ ಬಹಿಷ್ಕಾರ ಹಾಕಿದ್ದಾರೆ ಅನ್ನೋ ಬಗ್ಗೆ ಆರೋಪ ಮಾಡಿದರು. ಈಗಾಗಲೇ ಸಾಕಷ್ಟು ಜಿಲ್ಲಾಧಿಕಾರಿಗಳು, SP ಆಗಿರ್ಬೋದು ಮತ್ತು ತಹಸೀಲ್ದಾರ್ ಮತ್ತು ಸ್ಥಳೀಯ ಶಹಾಪುರ ಪೊಲೀಸ್ ಠಾಣೆಗೆ ಸಹಿತ ನಾವು ದೂರು ಕೊಟ್ಟಿದ್ದೀವಿ. ಇಲ್ಲಿವರೆಗೆ ಸಹಿತ ಯಾವುದೇ ಕ್ರಮ ಸಹಿತ ಆಗಿಲ್ಲ. ನಮ್ಮ ಮನೆಯಲ್ಲಿ ಮದುವೆಗಳಾಗಬೇಕಾದ್ರೂ ಸಹಿತ ನಮ್ಮ ಮನೆಗೆ ಹೆಣ್ಣು ಕೊಡೋಕೆ ಸಹಿತ ಅವರು ಹೆಣ್ಣು ಕೊಡೋಕೆ ಸಹಿತ ಬಿಡ್ತಾ ಇಲ್ಲ. ಸೊ ಹೀಗಾಗಿ ನಮಗೆ ಒಂದು ರೀತಿ ಸಾಮಾಜಿಕವಾಗಿ ಬಹಿಷ್ಕಾರ ಹಾಕುವಂಥ ಕೆಲಸ ಮಾಡಿದರೆ ಇದು ಒಂದು ರೀತಿ ಅಪರಾಧ ಆಗಿದೆ. ನಮ್ಮ ಜೊತೆ ನಮಗೆ ಒಂದು ರೀತಿ 8 ವರ್ಷಗಳಿಂದ ನಾವು ಚಿತ್ರಹಿಂಸೆ ಅನುಭವಿಸ್ತೀವಿ ಅನ್ನೋಂಥ ಆರೋಪ ಮಾಡಿದರೆ. ಸದ್ಯ ಏನು ಸೋಕಾಳಿ ಸಾಳಿ ಸಮುದಾಯದ ಏನು ಅಧ್ಯಕ್ಷರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ. ಅವರು ಬಹಿಷ್ಕಾರ ಹಾಕಿದ್ದಾರೆ ಅನ್ನೋಂಥ ಆರೋಪ ಎದುರಿಸಿದ್ದಾರೆ. ಅವ್ರ ಬಗ್ಗೆ ಮಾತಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ. ಸರ್, ಈಗ ರಾಜು ಅವರೇ, ಈಗ ತಮ್ಮ ಸಮುದಾಯದ 12 ಕುಟುಂಬಗಳು ಬಹಿಷ್ಕಾರಗಳು ಒಳಪಟ್ಟಿದ್ದಾವೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಅವರು ಆರೋಪ ಮಾಡ್ತಿದ್ದಾರೆ, ನಮ್ಮ ಸಮುದಾಯದ ಮುಖಂಡರೇ ನಮಗೆ ಬಹಿಷ್ಕಾರ ಹಾಕಿದ್ದಾರೆ. ಅಂದರೆ ಜೀವೇಶ್ವರ ಕಲ್ಯಾಣ ಮಂಟಪ ಸೇರಿದಂತೆ ಏನು ಆ ಒಂದು ಈ ಕಾಂಪ್ಲೆಕ್ಸ್ ಸೇರಿದಂತೆ ಕಲ್ಯಾಣ ಮಂಟಪದ ಬರುವಂಥ ಇನ್ಕಮ್ ಬಗ್ಗೆ ನಾವು ಕ್ವಶನ್ ಮಾಡಿದ್ದೀವಿ. ಸೊ ಹೀಗಾಗಿ ನಾವು ಬಹಿಷ್ಕಾರ ಹಾಕಿದ್ದಾರೆ. ಈಗ ಬಹಿಷ್ಕಾರ ಮುಕ್ತಗೊಳಿಸಬೇಕಾದ್ರೆ ದಂಡ ಕಟ್ಟಬೇಕಂತೇಳಿ ಹೇಳಿದ್ದಾರೆ ಅನ್ನೋಂಥ ಆರೋಪ ಮಾಡ್ತಿದ್ದಾರೆ. ಏನು ಹೇಳ್ತೀರಿ ಈ ಬಗ್ಗೆ? ಏನು ಸುಳ್ಳು ಸರ್, ಎಲ್ಲ ನಾವೇನು ಬಹಿಷ್ಕಾರ ಹಾಕಿಲ್ಲ, ಏನು ಹಾಕಿಲ್ಲ ಸರ್. ಅದಕ್ಕೆ ಮತ್ತೇನಿಲ್ಲ ಸರ್, ಬಹಿಷ್ಕಾರ ಏನು ಹಾಕಿಲ್ಲ, ಏನಿಲ್ಲ. ಸುಮ್ಮನೆ ಉದ್ದೇಶಪೂರ್ವಕವಾಗಿ ಅವ್ರು ಕೇಸ್ ಮಾಡ್ತಾಯಿದ್ದಾರೆ ಸರ್. ಇದರಿಂದ ಮೊದಲು 2006 ಕೇಸ್ ಮಾಡಿದ್ರು ಅವ್ರ ಮೇಲೆ. 2006 ಮೊದಲು ಬಹಿಷ್ಕಾರ ಅಂತ ಕೇಸ್ ಮಾಡಿದ್ರು ಸರ್. ಆಲ್ರೆಡಿ ಕೋರ್ಟಲ್ಲಿ ಡಿಸ್ಮಿಸ್ ಆಗಿದೆ. ಅದು ಇನ್ನಿತರ ಏನಿಲ್ಲಪ್ಪ ಅಂದರೆ ಒಂದು 6-7 ಕೇಸ್ ನಮ್ಮ ಮೇಲೆ ಮಾಡಿದ್ರು ಸರ್. ಅವರು ಇದೇ ಮಾಡ್ತಾಯಿದ್ರೆ ಬೇರೆ ಏನು ಕೆಲಸ ಮಾಡ್ತಾಯಿಲ್ಲ ಸರ್. ಅವರು ಬಹಿಷ್ಕಾರ ಅಂತೇಳಿ ಸುಳ್ಳು ಸರ್, ಹೇಳೋ ಸುದ್ದಿ ಅದು. ಮತ್ತೇನಿಲ್ಲ. ಈಗ ಸಮುದಾಯಕ್ಕೆ ಸಂಬಂಧ ಈಗ ಏನು 12 ಕುಟುಂಬಗಳಿದೆ. 12 ಕುಟುಂಬದಲ್ಲಿ ಈ ದೇವರಾಜ್ ಪಾಣಿಬಾತಿ ಅನ್ನುವಂಥ ಮಗ ತಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಜೀವೇಶ್ವರ ಜಯಂತಿ ಟೈಮಲ್ಲಿ ಏನು ಕ್ರೀಡಾಕೂಟ ಇತ್ತು, ಆ ಕ್ರೀಡಾಕೂಟಕ್ಕೆ ಬಂದಾಗ ಮಗುವಿಗೆ ಬೈದು ಕಳಿಸಿದ್ರು ಅಂತ ಆರೋಪ ಮಾಡಿದರು. ಅದೇನು ಸುಳ್ಳು ಸರ್, ಅದು ಏನು ಆರೋಪ ಆಗಿಲ್ಲ ಸರ್, ಏನು ಮಾಡಿಲ್ಲ ಸರ್. ಅದಕ್ಕೆ ಅದೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ ಸರ್, ಮತ್ತೇನಿಲ್ಲ. ಯಾವ ಉದ್ದೇಶಕ್ಕೆ ಹೇಳ್ತಿದ್ರು? ಮತ್ತೆ ಅದೇ ಉದ್ದೇಶ ಸರ್, ಪರ್ಸ್ನಲ್ ವಿಷಯವಾಗಿ ಯಾವುದೇ ಒಂದು ತೊಗೊಂಡು ಮಾಡ್ತಾರೆ ಸರ್, ಮತ್ತೇನಿಲ್ಲ. ಉದ್ದೇಶ ಏನೇನಿಲ್ಲ ಸರ್. ಅದಕ್ಕೆ ಅಲ್ಲ, ಈಗ ಅವ್ರ ಕುಟುಂಬದಲ್ಲಿ ಒಂದು ಮಗನಿಗೆ ಹೆಣ್ಣು ನೋಡೋಕೆ ಹೋಗಿದ್ರು. ಅಂದರೆ ಅವರು ಕೂಡ ಹೆಣ್ಣಿನವ್ರು ಸಹಿತ ಮನೆ ನೋಡೋಕೆ ಬಂದಾಗ ತಾವೇ ಆದರೆ ಮುಖಂಡರೇ ಮನೆಗೆ ಹೆಣ್ಣು ಕೊಡಬಾರ್ದು, ಅವರು ನಮ್ಮ ಸಮುದಾಯದಿಂದ ಬಹಿಷ್ಕಾರ ಹಾಕಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿ ಅವರಿಗೆ ಸಂಬಂಧ ಆಗದ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ ಅಂತ ಆರೋಪ. ಅದೇನು ಸುಳ್ಳು, ಯಾರು ಹೇಳ್ಯಾರೋ ಗೊತ್ತಿಲ್ಲ ನಮಗೆ. ಅವ್ರೇನು ಯಾರು ಹೇಳ್ಯಾರೋ ಗೊತ್ತಿಲ್ಲ. ಅವರು ನಾವಂದ್ರೆ ಏನು ಹೇಳಿಲ್ಲ ಇಂಥ ಮಾತು. ಎಲ್ಲ ಸಮಾಜ ಕಲಿತೆ ಬರ್ತಾರೆ, ಲಗ್ನಕ್ಕೆ ಬರ್ತಾರೆ, ಎಲ್ಲ ಬರ್ತಾರೆ. ಅವರು ಕಲ್ಯಾಣ ಮಂಟಪನೂ ಬರ್ತಾರೆ. ನಮ್ಮಲ್ಲಿ ಸಾಕ್ಷಿ ಇದೆ, ಎಲ್ಲ ಇದೆ ಸರ್. ಅದು ತೋರಿಸ್ತೀವಿ. ಇಲ್ಲಿ 2023 ಲಗ್ನ ಮಾಡಿದ್ರು ಒಬ್ಬರು. ಅವ್ರು ಲಗ್ನಕ್ಕೆ ಬಂದರು ಸರ್. ಅವರು ಎಲ್ಲ ಮಾತ್ರ ಫೋಟೋ ಇದೆ, ಎಲ್ಲ ಇದೆ. ಈಗ ಸಮುದಾಯ ಅಂದಮೇಲೆ ಎಲ್ಲರೂ ಅಂದರೆ ಒಂದು ಶಹಾಪುರ ನಗರದಲ್ಲಿ ಸುಮಾರು 430ಕ್ಕೂ ಅಧಿಕ ಕುಟುಂಬಗಳು, ನೀವು 2500ಕ್ಕೂ ಅಧಿಕ ಜನರಿದ್ದಾರೆ. ಸಣ್ಣ ಸಮುದಾಯ. ಆದರೆ ಈ ಒಂದು ಸಣ್ಣ ಸಮುದಾಯದಲ್ಲಿ ಬಹಿಷ್ಕಾರ ಹಾಕುವಂಥ ಪದ್ಧತಿ ಇನ್ನೂ ಜೀವಂತಿದೆಯಾ? ಇದು ಅನಿಷ್ಟ ಪದ್ಧತಿ ಅನಿಸಲ್ವಾ ಹೇಗೆ ಅಂತ?
ಇದು ಒಂದು ಸುಳ್ಳು ಸರ್. ಅದು ಯಾವುದೇ ತಮ್ಮ ವೈಯಕ್ತಿಕ ಕಾರಣಗಳಿಂದ ಅವರು ಯಾರ್ದು ವೈಯಕ್ತಿಕ ಇರ್ತದೆ ಅದು ತಂದು ಸಮಾಜದಾಗ ಹಾಕಿ ಸಮಾಜದ ಕೆಟ್ಟ ಹೆಸರು ಮಾಡ್ಲಕತ್ತಾರೆ ಸರ್. ಇದು ಯಾರ್ದೋ ಬೇರೆ ಏರ್ದು ಮನಸ್ತಾಪ ಇರ್ತದೆ ಅದು ತಂದು ಸಮಾಜದಾಗ ಹಾಕಿ ಸಮಾಜದ ಕೆಟ್ಟ ಹೆಸರು ತರೋದು, ಸಮಾಜದಿಂದ ಆಗು ಹೋಗೋಗಳನ್ನು ಸುಮ್ಮನೆ ಕರಿತಿಲ್ಲ ಅದು ಇಲ್ಲ ಅಂತಾರೆ. ಎಲ್ಲ ಸಮಾಜ ಮದುವೆಗಳಿಗೆ ಬರ್ತಾರೆ, ಕಾರ್ಯಕ್ರಮಕ್ಕೆ ಬರ್ತಾರೆ, ಮುಂಜುವಿಗೆ ಬರ್ತಾರೆ, ಜವಳಿಗೆ ಬರ್ತಾರೆ, ಇತರ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಬರ್ತಾರೆ ಹೋಗ್ತಾರೆ, ಊಟ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅದ್ರ ಎಲ್ಲ ನಂಬಲ್ಲಿ ಫೋಟೋ ವಿಡಿಯೋ ಸಂಗಟ ಎಲ್ಲ ಸಾಕ್ಷಿ ಇದೆ ಸರ್. ಅವರು ಯಾವುದೇ ಈಗ ಈಗ 12 ಕುಟುಂಬಗಳಿಗೆ ಬಹಿಷ್ಕಾರ, ನಮ್ಮ ಎಲ್ಲ ಬಹಿಷ್ಕಾರ ಹಾಕಿದ್ದಾರೆ. ನಮ್ಮ ಮನೆಗೆ ಯಾರು ಬರೋಂಗಿಲ್ಲ, ನಾವು ಯಾವುದಕ್ಕೆ ಹೋಗೋಂಗಿಲ್ಲ, ಶುಭ ಕಾರ್ಯಕ್ಕೆ ಬೇರೆಯವ್ರಿಗೆ ಕರೆಯೋಂಗಿಲ್ಲ, ನಮಗೆ ಬೇರೆ ಮನೆಯಲ್ಲಿ ಶುಭ ಕಾರ್ಯ ಆಗದಿದ್ದರೆ ನಮಗೆ ಕರೆಯೋದಿಲ್ಲ ಅನ್ನೋಂಥದ್ದು. ಸೊ ಏನಾಗ್ತಿದೆ ವೈಯಕ್ತಿಕ ಅಂದರೆ ಏನು ವೈಯಕ್ತಿಕ, ಏನು ದ್ವೇಷ ಇತ್ತ ಹೇಗೆ ಅಂತ? ಅವ್ರದ್ದು ಬೇರೆ ಯಾರ್ದೋ ಇಬ್ಬರದ್ದು ಜಗಳ ತಂದು ಕೇಸಿ ಸಮಾಜಕ್ಕೆ ಹಾಕಿ ಸಮಾಜದಿಂದ ಸುಮ್ಮನೆ ಕೆಟ್ಟ ಹೆಸರು ಮಾಡೋದು ಸರ್. ಅವರು ವೈಯಕ್ತಿಕ ಯಾರ್ದು ಇಬ್ಬರು ಯಾರೋ ಮನಸ್ತಾಪ ಮಾಡಿರ್ತಾರೆ, ಅವ್ರದ್ದೇನು ಮನಿ ಮ್ಯಾಟ್ರ್ ಇರ್ತದೆ ಅವ್ರದ್ದು. ಈಗ ನಮ್ಮಲ್ಲೇ ಒಬ್ರದ್ದು ಅಣ್ಣ ತಮ್ಮರದು ಅವ್ರದ್ದು ಜಗಳ, ಮನೆ ಕೆಲಸ ಏನೋ ಅವ್ರದ್ದು ಕಿರಿಕಿರಿ ಇದ್ದದಕ್ಕೆ ಅವರಿಗೆ ನಮಗೆ ಕರೆದಿಲ್ಲ, ನಮಗೆ ಬೇಕಂತ ನಮ್ಗೆ ಅವ್ರು ಬಿಟ್ಟು ಮಾಡ್ಯಾರ ಲಗ್ನ ಅಂತಾರೆ. ಅದು ಎಲ್ಲ ಸುಳ್ಳು ಸರ್. ಮನೆಯೇ ಲಗ್ನ ಆಗ್ಯಾರ, ಅವರೆಲ್ಲ ಹೋಗ್ತಾರೆ ಬರ್ತಾರೆ. ಅದು 8 ವರ್ಷಲಿಂದ ಅಂತಾರೆ ಸರ್. ಇನ್ನಿತರ 2-3 ವರ್ಷಲಿಂದ ದುನಿಯಾ ಎಲ್ಲ ಕಾರ್ಯಕ್ರಮದಲ್ಲಿ ಬರ್ತಾರೆ, ಹೋಗ್ತಾರೆ, ಭಾಗಿಯಾಗ್ತಾರೆ. ಇದು ಎಲ್ಲ ಸುಳ್ಳು. ಮತ್ತು ಇನ್ನೊಂದ್ರೆ ಎಲ್ಲ ಗುಡಿ ಗುಂಡಾರಕ್ಕೆ ಬರ್ತಾರೆ, ಎಲ್ಲರೂ ಕಾರ್ಯಕ್ರಮಕ್ಕೆ ಬರ್ತಾರೆ, ಅವರು ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಮತ್ತು ಇನ್ನಿತರ ಚರ್ಚೆಗಳಲ್ಲಿ ಅವ್ರನ್ನೂ ಭಾಗವಹಿಸ್ತಾರೆ. ಇಲ್ಲ, ಒಂದು ರೀತಿ ಅವ್ರ ಮನೆಗೆ ಯಾರು ಹೆಣ್ಣು ಕೊಡಬಾರ್ದು, ಅವ್ರ ಮನೆಯಿಂದ ಬೇರೆ ಯಾರು ಹೆಣ್ಣು ತೊಗೋಬಾರ್ದು ಅಂತ ಹೇಳಿ ಅಲ್ಲಿಕ್ಕಿಂತ ಒಂದು ಪರಮಾನು ಹೊರಡಿಸಿದ್ರಿ, ಒಂದು ರೀತಿ ನೀವೇ ಒಂದು ಕಾಯ್ದೆ ಮಾಡ್ಕೊಂಡ್ರಿ ಅಂತೇಳಿ ಆರೋಪ. ಯಾವುದೂ ಇಲ್ಲ ಸರ್, ಇದು ಸುಳ್ಳು ಸರ್. ಯಾವುದೂ ಇಲ್ಲ. ಅವ್ರ ಮನೆ ಹೆಣ್ಮಕ್ಳು ಇನ್ನೊಬ್ರ ಮನೆ ಹೆಣ್ಮಕ್ಳಿಗೆ ಕೊಟ್ಟಾರ, ಮಾಡ್ಯಾರ, ರಿಲೇಷನ್ ಎಲ್ಲ ಲಗ್ನ ಆಗ್ಯಾವ, ಎಲ್ಲ ಆಗ್ಯಾವ, ಎಲ್ಲ ಸುಳ್ಳು ಹಬ್ಬಿಸಿ ಜನರ ಆಲೋಚನೆಗಳನ್ನು ಅವ್ರಿಗೆ ಮನಸ್ಸಿಗೆ ಇದು ಮಾಡ್ಲಕತ್ತಾರೆ ಸರ್. ಇಡೀ ಸಮಾಜಕ್ಕೆ ಅವರು ಸುಳ್ಳು ಹೇಳಿ ವಾತಾವರಣ ಸೃಷ್ಟಿಸ್ಲಿಕ್ಕತ್ತಾರೆ. ಈಗ ಒಂದು ವೇಳೆ ಈಗ ಸಮಾಜ ವಾಪಸ್ ಬರಬೇಕು, ಅದ್ರ ಈಗ 20 ಕುಟುಂಬಗಳಿದ್ದು 8 ಕುಟುಂಬಗಳು ಹೆದರ್ಕೊಂಡು ವಾಪಸ್ ದಂಡ ಕಟ್ಟಿ ವಾಪಸ್ ಬಂದಿದ್ದಾರೆ. ಇನ್ನೂ 12 ಕುಟುಂಬಗಳು ಅವರು ಕೂಡ ಹೇಳ್ತಾರೆ ನಾವು ದಂಡ ಕಟ್ಟರೆ ವಾಪಸ್ ನಮ್ಗೆ ಕರ್ಕೊಳ್ತಾರೆ. ದಂಡ ಅಂದರೆ ಏನು, ಎಷ್ಟು ಕಟ್ಟಬೇಕು ದಂಡ? ಯಾವುದು ದಂಡ ಇಲ್ಲ, ಏನಿಲ್ಲ ಸರ್. ಇದ್ರ ಬಗ್ಗೆ ಯಾವುದು ಸುಳ್ಳದ. ಅವರು ಏನೇ ಬಂದ್ರು ಎನಿ ಟೈಮ್ ಯಾವಾಗೂ ಬರ್ರಿ ಅಂತ ನಾವು ಮೀಟಿಂಗ್ ಕರೆದ್ರೂ ಬರಕ್ಕೆ ತಯಾರಿಲ್ಲ. ಅವ್ರು ಏನಿಲ್ಲ, ಹೊರಗೆ ಅವ್ರದ್ದು ಇವ್ರದ್ದು ಯಾರ್ದೋ ಚರ್ಚೆ, ಹೊರಗಿಂದ ಇಬ್ಬರದ್ದು ಜಗಳ ತಂದು ಸಮಾಜಕ್ಕೆ ಹಾಕಿ ಸಮಾಜದ ಹೆಸರು ಕೆಡ್ಸಲಿಕ್ಕೆ. ವಾಪಸ್ ಸಮುದಾಯದಾಗ ನೀವು ಬರ್ರಿ ಅಂತ ಹೇಳ್ತಿದ್ರಲ್ಲ, ಬರ್ಬೇಕಾದ್ರೆ ಏನೋ ಕಂಡೀಷನ್ಗಳಿದಾವ, ಏನೋ ಇದೆ, ಹೇಗೆ ಅಂತ? ಕಂಡೀಷನ್ಗಳು ಯಾವುದಿಲ್ಲ ಸರ್, ಯಾವುದು ಕಂಡೀಷನ್ ಇಲ್ಲ. ಎನಿ ಟೈಮ್ ಬರ್ಬೋದು, ಎನಿ ಟೈಮ್ ಹೋಗ್ಬೋದು. ಅವ್ರಿಗೆ ಯಾವುದು ಕಂಡೀಷನ್ ಇಲ್ಲ, ಏನೂ ಇಲ್ಲ ಸರ್. ಇದು ಎಲ್ಲ ಸುಳ್ಳದು ಸರ್. ಮುಕ್ತವಾಗಿ ಬರ್ಬೋದು, ಮುಕ್ತವಾಗಿ ಎನಿ ಟೈಮ್ ಬರ್ಬೋದು ಅಂತ ನಾವು ಹೇಳಿ ಕಳಿಸಿ. ಯಾರು ಬರಕ್ತಾ ಇರಲಿಲ್ಲ ಅವರು. ಇಲ್ಲ, ಒಂದು ವೇಳೆ ಬರಬೇಕಾದ್ರೆ ಯಾವತ್ತೊಂದು ಏನು ತೊಂದರೆ ಇಲ್ಲ, ಏನು ಡಿಸ್ಟಿಂಕ್ಷನ್ ಇಲ್ಲ, ಯಾವುದು ನಿರ್ಬಂಧ ಇಲ್ಲ. ಫಿಕ್ಸ್ ಮಾಡಿದ್ರೆ ಎಲ್ಲಿ ಬರಬೇಕು? ಏನಿಲ್ಲ, ಎನಿ ಟೈಮ್ ಬರ್ರಿ ಅಂತ ಹೇಳಿ ನಾವು ಕಲ್ಯಾಣ ಮಂಟಪಕ್ಕೆ ಬರ್ರಿ, ಬಂದು ಮಾತಾಡ್ರಿ, ನೀವು ಏನಿದ್ದದು ಮಾತಾಡ್ರಿ ಅಂತ ಎಲ್ಲರ ಸಮ್ಮುಖದಾಗೆ ಹೇಳಿ. ಏನಿಲ್ಲ, ಯಾವುದು ದಂಡ ಇಲ್ಲ, ಸುಳ್ಳದು ಸರ್ ಇದು. ಇದು ಇಲ್ಲಿರುವಂಥ ಏನು ಬಹಿಷ್ಕಾರ ಹಾಕಿದ್ದಾರೆ ಅನ್ನೋಂಥ ಆರೋಪ ಎದುರಿಸ್ತಿದ್ದಾರೆ. ಅವರು ಹೇಳುವಂಥ ಮಾತಾಗಿದೆ, ಯಾವುದೇ ರೀತಿ ನಾವು ಬಹಿಷ್ಕಾರ ಹಾಕಿಲ್ಲ, ಆದರೆ ವೈಯಕ್ತಿಕ ವಿಚಾರ ಇಟ್ಕೊಂಡು 12 ಕುಟುಂಬಗಳು ನಮ್ಮ ಸಮುದಾಯದ ಮುಖಂಡರ ಮೇಲೆ ಆರೋಪ ಮಾಡ್ತಿದ್ದಾರೆ. ನಾವು ಯಾವುದೇ ರೀತಿ ಬಹಿಷ್ಕಾರ ಹಾಕಿಲ್ಲ, ಜೊತೆಗೆ ಸಮುದಾಯಕ್ಕೆ ಮರಳಕ್ಕೆ ನಾವು ದಂಡದ ವ್ಯವಸ್ಥೆ ಕೂಡ ಮಾಡಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಹೀಗಾಗಿ 12 ಕುಟುಂಬಗಳು ಸುಮ್ಮನೆ ಈ ಒಂದು ಸಂಘದ ಮೇಲೆ, ಸಮುದಾಯದ ಮೇಲೆ ಆರೋಪ ಮಾಡೋ ಮೂಲಕ ನಮ್ಮ ತೇಜವಧೆ ಮಾಡ್ತಿದ್ದಾರೆ ಅನ್ನೋಂಥ ಮಾತನ್ನು ಈ ಸಮುದಾಯದ ಮುಖಂಡರು ಹೇಳುವಂಥ ಮಾತಾಗಿದೆ. ಕ್ಯಾಮ್ರಾಮನ್ ಶಿವಶಂಕರ್ ಜೊತೆ ಅಮೀನ್, TV9 ಯಾದಗಿರಿ.